ಮಾನವಿಯಲ್ಲಿ ಕಳೆದ 20 ವರ್ಷಗಳಿಂದ ಅಭಿವೃದ್ಧಿ ಏನೂ ಆಗಿಲ್ಲ. ರಸ್ತೆ ಅಗಲೀಕರಣಗಳು ಸಹ ಸರಿಯಾಗಿ ಆಗಿಲ್ಲ. ಬರೀ ಶಾಸಕರ ಮೇಲೇ ಚೀಫ್ ಆಫೀಸರ್ಗಳು, ಪುರಸಭೆ ಸದಸ್ಯರು ಬರೀ ಶಾಸಕರ ಮೇಲೇ ದೂರು ಮಾಡ್ತಾರೆ. ಆದರೆ ಶಾಸಕರು ಒಬ್ಬರೇ ಮಾಡುವಂಥ ಕೆಲಸ ಅಲ್ಲ ಅದು. ಅದರ ಜೊತೆಗೆ ಪುರಸಭೆ ಸದಸ್ಯರು ಸಹ ಕೈ ಜೋಡಿಸಬೇಕು. ಆದರೆ ಕಂಪ್ಲೀಟಾಗಿ ಪುರಸಭೆ ಸದಸ್ಯರು ಚೀಫ್ ಆಫೀಸರ್ ಕೈಗೊಂಬೆ ಆಗಿಬಿಟ್ಟಿದ್ದಾರೆ. ಅವರು ಹೇಳಿದ್ದೇ ಎಲ್ಲ ಆಡಳಿತ. ಒಬ್ಬ ಸದಸ್ಯರು ಒಬ್ಬ ಚೀಫ್ ಆಫೀಸರ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅವ್ರು ಪುರಸಭೆ ಸದಸ್ಯರಾಗಿ ಆಯ್ಕೆ ಆಗೋದ್ರಲ್ಲಿ ಯಾವುದಕ್ಕೂ ಅವ್ರ ಕೆಲಸಕ್ಕೆ ಬರಲ್ಲ. ಬರೀ ಯಾವುದಕ್ಕಾದರೂ ಶಾಸಕರು ಸಾಗಲು ಇವ್ರದ್ದೇ ಹೇಳಿದರೆ ಇವ್ರು ಪುರಸಭೆ ಸದಸ್ಯರುಗಳು ಏನು ಮಾಡ್ತಾರೆ? ಒಬ್ಬ ಚೀಫ್ ಆಫೀಸರ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡಬೇಕು? ಅಲ್ಲ ಸರ್, ಇಲ್ಲಿ ಮಾನವಿ ಶಾಸಕರು ಇದಾರಲ್ಲ ಸರ್, ಮತ್ತೆ ಅವ್ರ ಮಾನ್ಯ ಶಾಸಕರಿಗೆ ಅಲ್ಲ ಹಳ್ಳಿಗಳು ಬರ್ತಾವೆ, ಎಲ್ಲ ಬರ್ತಾವೆ. ಅವರು ಮೀಟಿಂಗ್ ತೊಗೊಂತಾರ. ಪುರಸಭೆ ಸದಸ್ಯರುಗಳು, ಚೀಫ್ ಆಫೀಸರು ಇವರೆಲ್ಲರೂ ಶಾಸಕರಿಗೆ ಕೈ ಜೋಡಿಸ್ಬೇಕು. ಅಲ್ಲ ಸರ್, ಬೇರೆ ತಾಲೂಕುಗಳು ಅಭಿವೃದ್ಧಿ ಹೊಂದಿದೆ, ಮಾನ್ಯ ತಾಲೂಕು ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಅಭಿವೃದ್ಧಿ ಕೆಲವೊಂದು ಆಗಿಲ್ಲ. ನೀವು ಹೇಳಿದ ಪ್ರಕಾರ ರಸ್ತೆ ಅಗಲೀಕರಣ, ಇದು ಡ್ರೈನೇಜ್ಗಳು ಇವೆಲ್ಲ ಆಗಬೇಕಾಗಿದೆ. ಆದರೆ ಈಗ ಶಾಸಕರು ಹಿಂದೆ ವೆಂಕಟಪ್ಪ ನಾಯ್ಕ ಅವರು ಇದ್ದರು, ಅವ್ರ ಜೊತೆಯೂ ಪುರಸಭೆ ಸದಸ್ಯರು ಸಹಕರಿಸಲಿಲ್ಲ. ಈಗ ಮೊನ್ನೆ ಈಗ ಅಂಪಾಯ ನಾಯಕನವರು 3ನೇ ಬಾರಿ ಆಯ್ಕೆ ಆಗ್ಯಾರ. ಅವ್ರ ಜೊತೆ ಇವರ ಸದಸ್ಯರು ಒಬ್ಬರು ಮಾಡೋದು ಕೆಲಸ ಅಲ್ಲ ಇದು. ಬರೀ ಶಾಸಕರು ಮಾಡೋದಲ್ಲ, ಪುರಸಭೆ ಸದಸ್ಯರು ಮೊದಲು ಚೀಫ್ ಆಫೀಸರ್ ಅವರನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಈ ಸದಸ್ಯರೇ ಈ ಚೀಫ್ ಆಫೀಸರ್ ಕೈಗೊಂಬೆ ಆಗಿಬಿಟ್ಟಾರೆ. ಅಲ್ಲ ಸರ್, ಈಗ ಮಾನವಿಯಲ್ಲಿ ಒಂದು ಮಿನಿ ವಿಧಾನಸೌಧ ಇಲ್ಲ ಸರ್, ಬೇರೆ ಬೇರೆ ಈಗ ಮೊನ್ನೆ ಅದೆಲ್ಲ ಸ್ಯಾಂಕ್ಷನ್ ಜಾಗನೂ ನೋಡ್ತಾ ಇದ್ದಾರೆ. ನೀರಿನ ವ್ಯವಸ್ಥೆ ಸರಿಗಿಲ್ಲ, ರಸ್ತೆ ವ್ಯವಸ್ಥೆ ಸರಿಗಿಲ್ಲ ಸರ್. ಆನಂತರ ಹಾಸ್ಪಿಟಲಲ್ಲಿ ಪ್ರತಿಯೊಂದಕ್ಕೂ ಏನದ ಕೂಡ ಪೇಷಂಟ್ಗಳಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ ಸರ್. ಇದಕ್ಕೂ ಇವರಿಗೆ ಯಾರು ಕ್ರಮ ತಗೋತಿಲ್ಲ ಸಾಬ್ರೆ. ಡಾಕ್ಟರ್ ಇಲ್ಲ ಸರ್ ಅಲ್ಲಿ? ಸರ್ ಡಾಕ್ಟರ್ಸ್ ಇದ್ದಾರೆ ಸರ್, ಆದರೆ ಸಿಸ್ಟರ್ ಮೇಲೆ ಬಿಡ್ತಾರೆ ಸರ್. ಅವ್ರ ಸಿಸ್ಟರ್ಗಳು ಯಾರಿಗೆ ಕ್ರಮ ಮಾತಾಡಿದ್ರೆ ಸರ್ ಬರೀ ರಾಯಚೂರು ಮಿಲ್ಸ್ ಅಂತ ಕಳಿಸ್ತಾರೆ ಸರ್. ಆ ರಾಯಚೂರು ಮಿಲ್ಸಲ್ಲಿ ಏನೋ ವ್ಯವಸ್ಥೆ ಸರಿಗಿಲ್ಲ ಸರ್. ಈ ಗಟರ್ ನೀರು ಬರ್ತಾ ಇದೆ ಸರ್, ಕುಡಿಯಲು ನೀರಿಗೆ ವ್ಯವಸ್ಥೆ ಇಲ್ಲ ಪ್ರತಿಯೊಂದು. ಅಲ್ಲ ಸರ್, ಅಲ್ಲ ಸರ್, ಈ ರೀತಿ ಆದ್ರೆ ಹೆಂಗ್ ಸರ್? ಈ ರೀತಿಯಾದ್ರೆ ಹೆಂಗಂದ್ರೆ ಸರ್, ಶಾಸಕರಿಗೆ ಏನ್ ಕೇಳ್ಕೊಂತ ಇದ್ದೀರಿ ಸರ್? ನಮ್ಮ ಅಂಪಾಯ ನಾಯಕ್ ಸಾವುಕಾರ ಅವ್ರಿಗೆ ಏನ್ ಕೇಳ್ಕೊಂಡ್ರಿ? ಶಾಸಕರಾಗಿದ್ದಾರೆ, MLA ಆಗಿದ್ದಾರೆ, ಅವ್ರಿಗೆ ಕೇಳ್ಕೊಂಬಂದಿಷ್ಟೇ. ಮಾನವಿ ತಾಲೂಕಿನಲ್ಲಿ ಪ್ರತಿ ಏರಿಯಾ ಗಲ್ಲಿ ಇಂದ ಹಿಡಿದು ಎಲ್ಲ ಬರೀ ಗಟರ್ ನೀರು, ಚರಂಡಿ ನೀರೇನೋ ಹೋಗ್ತಾ ಇದೆ ಸರ್. ಆದ್ರೆ ಕುಡಿಯಕ್ಕೆ ನೀರಿಗೂ ಅದೇ ಡಂಪ್ ಮಾಡ್ತಾ ಇದ್ದಾರೆ ಸರ್. ಕೆರೆ ನಂತರ ಅದೇ ನೀರು ಬರ್ತಾ ಇದ್ದಾರೆ ಸರ್ ಕುಡಿಕೆ. ಸಾರ್ವಜನಿಕರಿಗೆ ಸಣ್ಣ ಹುಡುಗರಿಂದ ಹಿಡಿದು ಪ್ರತಿಯೊಬ್ಬರಿಗೆ ಖಾಲಿ ಬರ್ತಾ ಇದೆ ಸರ್. ಮಾತಾಡೋದು ಏನಂದ್ರೆ ಡೆಂಗು ಬಂದದ ಸರ್ ಅಂತಾರ, ಮಾತಾಡೋದು ಏನಂದ್ರೆ ಕರೋನಾ ಬಂದದ ಅಂತ ಹೇಳ್ತಾರ. ಯಾವ್ಯಾವ ಹೇಳಿ ಕೇಸಿ ದಬ್ಬಾಕತ್ತಾರ ಸರ್. ಸಣ್ಣ ಮಕ್ಕಳು ಜೀವಂತ ಆಗಿದ್ದು ಮಕ್ಕಳುಗಳು ನೀರು ಕುಡಿದು ಎಲ್ಲಿ ಬೇಕಲ್ಲಿ ವಾಂತಿ ಬೇದೆ ಭಾವನೆ ಮಾಡ್ಕೊಂಡು ತಕ್ಕಂಥ ಜೀವನ ಮಾಡ್ತಾ ಇದ್ದಾರೆ ಸರ್. ಬಡವ ಜೀವನಕ್ಕೆ ಜೀವನ ಎಲ್ಲಿದೆ ಸರ್? ಮಾಡಬೇಕು ಸರ್. ಕಾರ್ಮಿಕರು ಕೆಲಸ ಮಾಡೋ ಜೀವನ ಸರ್ ನಮ್ಮದು. ಬೆಳಿಗ್ಗೆ ಹೋಗಿ ಸಾಯಂಕಾಲ 300 ರೂಪಾಯಿ ದುಡ್ಕೊಂಡು ಜೀವನ ಮಾಡೋರು ಸರ್.